ನಾರಾಯೇ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಘೋಷಣೆಯನ್ನ ಕೂಗಿ ನಂತರದಲ್ಲಿ ನರಮೇಧ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ ಈತನ ತಲೆಯಲ್ಲಿರೋದು ಧರ್ಮದ ಅಫೀಮು ಅಂತ ಹೇಳಿ ನಾವು ಹೇಳಬಾರ್ದ? ಎಸ್, ಸೇಮ್ ಒಂದು ಕ್ವಶನ್ ಕೇಳ್ಬೋದಲ್ವಾ? ರಂಜಾನ್ ನಲ್ಲಿ ಕೊನೆಯ ಉಪವಾಸ, ಅವನು ಹೊಸ ಉಡುಪನ್ನು ಈದಿಗೆ ತಗೊಳ್ಳಕ್ಕೆ ಅಂತ ಬರ್ತಾರೆ 18 ವರ್ಷದ ಯುವಕ. ಅವನನ್ನು ಕೊಲ್ಲುವಾಗ, ಬಡಿದು ಕೊಲ್ಲುವಾಗ, ಈ ಶುಂಠಿಯನ್ನು ಜಜ್ಜಿ ಕೊಲ್ಲುವಾಗ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ರು. ನೀವು ಕೇಳಿರಬಹುದು. ಇದಕ್ಕೆ ನಾನು ಏನು ಹೇಳೋಣ? ಸ್ಯಾಫ್ರಾನ್ ಟೆರರಿಸಂ ಇದೆಯಲ್ಲ ಸರ್ ಪದ. ಅದೇ ನಾನು ಹೇಳ್ತೀನಿ ಮೇಡಮ್. ಇಲ್ಲ, ಇಸ್ಲಾಂ ಟೆರರಿಸಂ ಒಪ್ಪಲ್ಲ ನಾನು. ಜೈ ಶ್ರೀರಾಮ್ ಅಂದ್ರೆ ಸ್ಯಾಫ್ರಾನ್ ಟೆರರಿಸಂ ಒಪ್ಪಬೇಕು. ಇದನ್ನ ಕ್ಲಿಯರ್ ಮಾಡಿ ಜೈ ಶ್ರೀರಾಮ್ ಅಂದು ಕೊಲ್ಲುವವರನ್ನ ಸ್ಯಾಫ್ರಾನ್ ಟೆರರಿಸ್ಟ್ ಗಳು ಅಂತ ಹೇಳಿ ನಾವು ಒಪ್ಪಬೇಕು. ನಾರಾಯೇ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಕೊಲೆ ಮಾಡುವವರನ್ನ ರಾಡಿಕಲ್ ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಒಪ್ಪಬಾರದು. ನಾನು ಅದೇ ಹೇಳ್ತೇನೆ. ಇದು ಯಾವ ತರ್ಕ? ಮೊದಲಿಂದಲೇ ನಾನು ಹೇಳ್ತಿರೋದು, ಈ ಕೃತ್ಯಗಳಿದೆ ಅದರ ಮೇಲೆ ಧರ್ಮಗಳನ್ನು ಲೇಪನ ಮಾಡಿ ನಮ್ಗೆ ಅಲ್ಲೂ ಇದೆ ಕೇಳೋಕೆ. ಅದಕ್ಕೆ ಧರ್ಮ ಅಂತ ಇಲ್ಲಿ ಹೇಳ್ಬೇಡಿ. ಭಯೋತ್ಪಾದನೆ ಅಂದ್ರೆ ದನಗೊಂದ ಹೆಸರಲ್ಲಾಗಿರ್ಲಿ ಅಥವಾ ಹೆಣ್ಣಿನ ವಿಚಾರದಲ್ಲಾಗಿರ್ಲಿ, ಫ್ಯಾಮಿಲಿ ಒಂದು ಮನುಕುಲವನ್ನು ಕೊಲ್ಲುವವನಿದ್ದಾರೆ, ಅವನು ಕೊಲೆಗಡುಕರು ಅಥವಾ ಭಯೋತ್ಪಾದಕರು, ಭೀಕರವಾದಿಗಳು ಅಂತ ಹೆಸರಲ್ಲಿ ಕರೆಯಿರಿ. ಯಾಕೆ ನಾವು ಇಸ್ಲಾಮು, ಹಿಂದೂ, ಕ್ರಿಶ್ಚಿಯನ್ ಸೇರಿಸಬೇಕು? ಸರಿ, ನಾನು ಸುಧೀರ್ ಸರ್ನ ಕೇಳ್ತೀನಿ. ಕ್ಯಾನ್ ಟೆರರಿಸಂ ಬಿ ಸೆಕ್ಯುಲರ್? ಟೆರರಿಸಂ ಅನ್ನ ನಾವು ಸೆಕ್ಯುಲರ್ ಆಯಾಮದಲ್ಲಿ ಆ ಕನ್ನಡಕ ಹಾಕೊಂಡು ನೋಡಬಹುದಾ? ಇವ್ರ ಪ್ರಶ್ನೆಗೆ ಉಪಪ್ರಶ್ನೆನೋ ಇವ್ರ ಉತ್ತರಕ್ಕೆ ನಿಮಗೆ ಪ್ರಶ್ನೆ? ನನಗೆ ಪ್ರಶ್ನೆನ. ಸೆಕ್ಯುಲರ್ ಅನ್ನ, ಭಯೋತ್ಪಾದನೆಯನ್ನ ಅಕ್ಕಪಕ್ಕದಲ್ಲಿ ಇಡ್ತಕ್ಕಂಥದ್ದೇ ಬಾರಿ ದೊಡ್ಡ ಮೂರ್ಖತನ ಮತ್ತು ಕ್ಷುಲ್ಲಕವಾದ ಆಗ್ತದೆ. ಸೆಕ್ಯುಲರಿಸಮೇ ಬೇರೆ, ಭಯೋತ್ಪಾದನೆ ಬೇರೆ. ಈಗ ಚರ್ಚೆಯ ಪ್ರಾರಂಭದಲ್ಲಿ ಬಂದಾಗ ಮತ್ತು ಇವರು ದಾರಿಮಿಯವರು ಮಾತಾಡಿದ್ದನ್ನ ಎಲ್ಲ ನಾನು ಗಮನಿಸಿದೆ ಮತ್ತು ನೀವು ಇಂಟ್ರೊಡಕ್ಷನ್ ಕೊಟ್ಟಿದ್ದನ್ನು ಗಮನಿಸಿದೆ. ನಾನೊಬ್ಬ ನ್ಯಾಯವಾದಿಯಾಗಿ, ವಕೀಲ ವೃತ್ತಿಯಲ್ಲಿರುವವನಾಗಿ, ಏನು ದೆಹಲಿಯಲ್ಲಿ ಬಾಂಬ್ ಸ್ಫೋಟ ನಡೆದಿದೆ, ಆ ಬಾಂಬ್ ಸ್ಫೋಟವನ್ನ ಭಾರತದ ನೆಲದ ಮೇಲೆ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ಭಾರತದ ಮೇಲೆ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ಭಾರತೀಯರ ವಿರುದ್ಧ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಈ ರೀತಿಯ ಕೃತ್ಯಗಳನ್ನ ಯಾವುದೇ ಜಾತಿ, ಧರ್ಮ, ಪಕ್ಷಗಳ, ಭಾಷೆಗಳ ಹಂಗಿಲ್ಲದೆ ಈ ಕೃತ್ಯವನ್ನ ಖಂಡಿಸಬೇಕು. ಭಯೋತ್ಪಾದನೆ ಈ ದೇಶಕ್ಕೆ ಅಂಟಿದ ಮಹಾಶಾಪ, ಇದನ್ನ ಖಂಡಿಸಬೇಕು. ಆದ್ರೆ ಖಂಡಿಸುವ ಸಂದರ್ಭದಲ್ಲಿ ಇದನ್ನ ಒಂದು ಧರ್ಮಕ್ಕೆ ಲೇಪ ಮಾಡಿ ಹೇಳುವಾಗ, ದಾರಿಮಿಯವರು ಚರ್ಚೆ ಮಾಡಿದಂತೆ, ಶ್ರೀಕಾಂತ್ ಅವರು ಚರ್ಚೆ ಮಾಡಿದಂತೆ, ಶ್ರೀಕಾಂತ್ ಅವರು ಹೇಳಿದಂತೆ, ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಧರ್ಮದ ಉಲ್ಲೇಖಗಳನ್ನ, ಸೂಕ್ತಿಗಳನ್ನ ಯಾರಾದರೂ ಪಠಿಸಿ ಕೃತ್ಯವನ್ನ ಮಾಡಿದ್ರೂ ಸಹಿತ ಆತ ಧರ್ಮ ಬಾಹಿರ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಸ್ಪಷ್ಟ. ಮತ್ತು ಭಯೋತ್ಪಾದಕ ಕೃತ್ಯಗಳನ್ನ ಭಾರತದ ನೆಲದಲ್ಲಿ ನಾವು ಗಮನವಿಟ್ಟು ನೋಡಿದಾಗ ಇದಕ್ಕೊಂದು ರಾಜಕೀಯ ಅಧಿಕಾರದ ಒಂದು ಸ್ಪಷ್ಟತೆ ಇದೆ, ಒಂದು ಹಿನ್ನೆಲೆ ಇದೆ. ಅದು ಯಾವ ಹಿನ್ನೆಲೆ ಅದು ಅಂತಂದ್ರೆ, ಭಾರತದಲ್ಲಿ ನಡೀತಕ್ಕಂಥ ಟೆರರಿಸಂ ಆಕ್ಟಿವಿಟೀಸ್ಗೆ ನಮ್ಮ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನದ ನೆಲದಿಂದ ಪ್ರಚೋದನೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದ ಅಭಿಪ್ರಾಯ ಇದೆ. ಇದಕ್ಕೆ ಈ ದೇಶದ ಯಾವುದೇ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಾ ಇಲ್ಲ. ಹಾಗಾದ್ರಿಂದ ಈ ರೀತಿಯಾದ ಏನು ಭಯೋತ್ಪಾದಕ ಕೃತ್ಯಗಳು ಈ ನೆಲದಲ್ಲಿ ನಡೆಯುತ್ತೆ, ನಾವು ಅದನ್ನ ಒಂದು ಧರ್ಮಕ್ಕೆ ಆರೋಪಿಸಿ ನೋಡುವ ಬದಲು ಸಂಘಟನೆಯ ಆಧಾರಿತವಾಗಿ ನೋಡೋದೇ ಸ್ಪಷ್ಟವಾದ ನಿಲುವು ಅಂತ ನನಗೆ ಅನ್ಸುತ್ತೆ. ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಯಾಕೆ ಅಂತಂದ್ರೆ, ಈ ದೇಶದಲ್ಲಿ ಪಕ್ಕದ ಕೆಳಗಿನ ನಮ್ಮ ಶ್ರೀಲಂಕಾದೊಳಗಡೆ LTTE ಪ್ರಣೀತವಾದ ಅಥವಾ ಈ ರೀತಿಯ ಬೇರೆ ಬೇರೆ ಹಲವಾರು ಸಂಘಟನೆಗಳ ಪ್ರಣೀತವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾದ ಅಥವಾ ಅರಾಷ್ಟ್ರೀಯವಾದ ನೆಲೆಗೊಂಡಿತ್ತು. ಅದನ್ನು ನಾವು ಗುರುತಿಸ್ತಾ ಇದ್ದಿದ್ದೇನು ಅಂದ್ರೆ LTTE ಪ್ರಣೀತವಾದಂತ ಭಯೋತ್ಪಾದನೆ ಅಂತಾನೆ ನಾವು ಮಾಡಿದ್ದು. ಆ ಕಾರಣಕ್ಕಾಗಿ ನಮ್ಮ ದೇಶದ ಒಬ್ಬ ಮಾಜಿ ಪ್ರಧಾನಿಯನ್ನು ಸಹಿತ ನಾವು ಕಳ್ಕೊಂಡ್ವಿ. ಹಲವಾರು ಸ್ಫೋಟಗಳಿಗೂ ಸಹಿತ ಅದು ಕಾರಣ ಆಯಿತು. ಈ ದೇಶದ ನೆಲದಲ್ಲಿ ಉತ್ತರದಿಂದ ದಕ್ಷಿಣದವರೆಗೂ ಸಹಿತ ಹಲವಾರು ರಾಜ್ಯಗಳಲ್ಲಿ ಮತ್ತು ನಮ್ಮ ಕರ್ನಾಟಕವು ಸೇರ್ಕೊಂಡಂತೆ ನಕ್ಸಲಿಸಂ ನಡೆದಿತ್ತು. ಅದು ಸಹಿತ ಒಂದು ಸಶಸ್ತ್ರ ಹೋರಾಟವನ್ನ ಸಂವಿಧಾನ ಬಾಹಿರವಾದಂತಹ ಚಟುವಟಿಕೆಗಳಲ್ಲಿ, ಅವರ ಆಶಯಗಳು ಏನೇ ಇರಲಿ, ಸಂವಿಧಾನ ಬಾಹಿರವಾದ ಚಟುವಟಿಕೆಗಳನ್ನು ನೋಡ್ತಾ ಇದ್ರು. ಆ ರೀತಿಯಾಗಿ ಅವರು ಬಾಂಬ್ ಸ್ಫೋಟ ಮಾಡ್ತಿದ್ರು, ಸ್ಟೇಷನ್ ಅನ್ನು ಹೊಡಿತಾ ಇದ್ರು, ಸಾಮಾನ್ಯ ಜನರನ್ನ ಕೊಲ್ತಾ ಇದ್ರು, ನಮ್ಮ ನೇತಾರರುಗಳನ್ನ ಕೊಲ್ತಾ ಇದ್ರು. ಛತ್ತೀಸ್ಗಢದಲ್ಲಿ ಒಂದು ಬಸ್ಸೇ ರಾಜಕೀಯ ಮುಖಂಡರುಗಳನ್ನ ಸ್ಫೋಟ ಮಾಡಿಸಿಕೊಂಡ್ರು. ಆ ಕೊಂದಾಗೆಲ್ಲ ನಾವು ಆ ನಕ್ಸಲೀಯರ ಜಾತಿ, ಮತ, ಧರ್ಮ, ಭಾಷೆಯನ್ನ ನೋಡದೆ ನಕ್ಸಲೀಯ ಸಂಘಟನೆ ಅಂತ ಹೇಳ್ತಾ ಇದ್ವಿ. ಖಲಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೆದಾಗ ಪಂಜಾಬ್ನಲ್ಲಿ ಅದನ್ನ ಖಲಿಸ್ತಾನ್ ಸಂಘಟನೆ ಅಥವಾ ಸಂಘಟನೆಗಳನ್ನ ಉದ್ದೇಶಿಸಿ ಹೇಳ್ತಾ ಇದ್ವಿ.
ಹಾಗೇನೆ ಈಗ ಕೈಗೊಂಡಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳನ್ನ ಅದು ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್ ಅಥವಾ ತಾಲಿಬಾನ್ ಪ್ರಣೀತವಾದಂತ ಭಯೋತ್ಪಾದನೆ ಅಂತಾನೆ ನಾವು ಕರೆದ್ರೆ ಇದು ನಮ್ಮ ದೇಶದಲ್ಲಿ ಜನರನ್ನ ಒಳಗೊಂಡು ಈ ಭಯೋತ್ಪಾದನೆಯ ವಿರುದ್ಧ ನಾವೆಲ್ಲರೂ ಏಕಮತದಿಂದ ನಿಂತು ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂತ ಒಂದು ಸಂಗತಿಯನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ, ನೀವು ಹೇಳಿದಂತೆ ಇದು ಏನು ಡಿಸೆಂಬರ್ 6ರ ಸಂಗತಿಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ದೇನಾದ್ರೂ ಮಾಹಿತಿ ಇದೆ. ಇಟ್ ಈಸ್ ವೆರಿ ಪ್ರಿಮೇಚ್ಯೂರ್ ಸ್ಟೇಜ್. ಒಂದ್ ನಿಮಿಷ, ಈ ಹಂತದಲ್ಲಿ ಒಂದು ಕನ್ಕ್ಲೂಸಿವ್ ಆದ ಅಭಿಪ್ರಾಯಕ್ಕೆ ಬರ್ತಕ್ಕಂಥದ್ದೇ ಒಂದು ತನಿಖೆಯ ಪ್ರಿಮ್ಯಾಚ್ಯೂರ್ ಸ್ಟೇಜ್ ಈಗ ಆಗ್ತಕ್ಕಂಥದ್ದು. ಒಂದು ವೇಳೆ ಅದು ದೇವಾಲಯಗಳ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿಯೇ ಆ ರೀತಿಯ ದಾಳಿಯನ್ನು ಮಾಡುವಂತದ್ದಾಗಿದ್ರೂ ಸಹಿತ ಅದನ್ನ ಖಂಡಿಸಬೇಕು. ಅದು ಆ ಸಂಘಟನೆಗಳ ಹೆಸರನ್ನು ಹಿಡಿದು ಅದಕ್ಕೆ ಪ್ರಚೋದನೆ ಮಾಡಿರ್ತಕ್ಕಂಥ ಹೊರ ರಾಷ್ಟ್ರದ ಅಥವಾ ಭಾರತದಿಂದ ಹೊರಗಿನ ಯಾವುದಾದ್ರೂ ಶಕ್ತಿಗಳು ಪ್ರಚೋದಿಸಿದ್ರೆ ಅದರ ವಿರುದ್ಧವೇ ನಾವು ಮಾತಾಡಬೇಕು ಹೊರತು ನಮ್ಮ ವಾದವನ್ನು ಗಟ್ಟಿಯಾಗಿ ಹೇಳಬೇಕು. ಸೆರೆ ಹಿಡಿದಾಗ್ಲೂ ಕೂಡ ಅಬ್ದುಲ್ ಕಸಬ್ನನ್ನ ಸೆರೆ ಹಿಡಿದಾಗ ಅಥವಾ ಅಫ್ಜಲ್ ಗುರು ವಿಚಾರದಲ್ಲಾಗಿರ್ಬೋದು, ಬುರಾನ್ ವಾರಿ ವಿಚಾರದಲ್ಲಿರ್ಬೋದು, ಮಾಧ್ಯಮಗಳು ಸುದ್ದಿ ಮಾಡಿದಾಗ ಇಟ್ ವಾಸ್ ಆಲ್ಸೋ ಪ್ರೀಮೆಚ್ಯೂರ್. ಸರ್, ಕಡೆಗೆ ಏನಾಯ್ತು, ಈ ದೇಶ ಗಮನಿಸಿದೆ, ನಾವು ಈ ದೇಶದ ಇಂಟೆಗ್ರಿಟಿ ವಿಚಾರದಲ್ಲಿ ಮಾಧ್ಯಮವಾಗಿ ಸುದ್ದಿಯನ್ನು ಪ್ರಸಾರ ಮಾಡುವಾಗ ಈ ಕಾಗಕ್ಕ ಗೂಬಕ್ಕ ಕತೆ ಪ್ರಸಾರ ಮಾಡ್ಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಗೆಟ್ ದ ಇನ್ಫಾರ್ಮೇಶನ್ ಫ್ರಮ್ ದ ಅಫಿಷಿಯಲ್ ಸೋರ್ಸಸ್, ದೋ ಇಟ್ ಮೇ ಬಿ ಅನ್ಅಫಿಷಿಯಲ್ ಸ್ಟೇಟ್ಮೆಂಟ್ಸ್. ಹೀಗೆ ನಾವು ಪ್ರಸಾರ ಮಾಡಿದಾಗ್ಲೂ ಕೂಡ ಇದು ಪ್ರೀಮೆಚ್ಯೂರ್ ಅನ್ನುವ ನಿಮಗೇನೆ ನಾನು ಕೇಳೋ ಪ್ರಶ್ನೆ. ಒಬ್ಬ ಡಾಕ್ಟರ್ ಉಮರ್, ಒಬ್ಬ ಡಾಕ್ಟರ್ ಮುಜಾಮಿಲ್ ಹೂ ಇಸ್ ಅನ್ ಇಂಡಿಯನ್, ಭಾರತೀಯರಾಗಿದ್ದ ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಶಾಹೀನ್ ಇವರೆಲ್ಲರೂ ಭಾರತದಲ್ಲೇ ಇರತಕ್ಕಂತ ಅಯೋಧ್ಯವನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಮನಸ್ಥಿತಿಯನ್ನ, ಹಾಗಾದ್ರೆ ನಿಮ್ಮದೇ ಪದಗಳಲ್ಲಿ ವಿವರಿಸಿ ಈ ಉದ್ದೇಶ ಹಾಗೆ ಮನಸ್ಥಿತಿಯನ್ನ ನಾವು ಏನಂತ ಕರಿಬೇಕು, ಹೇಗೆ ಗಮನಿಸಬೇಕು? ನೋಡಿ, ಅಯೋಧ್ಯ ಮಂದಿರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಬಿಟ್ಟಿದೆ. ಆ ತೀರ್ಪನ್ನ ಈ ದೇಶದ ನೆಲ ಒಪ್ಪಿಬಿಟ್ಟಾಗಿದೆ. ಎಲ್ಲ ಜನರು ಸಹಿತ ಅದನ್ನ ಒಪ್ಪಿಬಿಟ್ಟಾಗಿದೆ. ಅದಕ್ಕೆ ಮತ್ತೆ ಈಗ ಚರ್ಚೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದು ಸುಪ್ರೀಂ ಕೋರ್ಟ್ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಲಾಯರ್ ಆಗಿರ್ಲಿ, ಪತ್ರಕರ್ತ ಆಗಿರ್ಲಿ, ಬಿಸಿನೆಸ್ ಮೆನ್ ಆಗಿರ್ಲಿ, ಅವನು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗವಹಿಸಿದ್ದಾನಂತಂದ್ರೆ ಅವನು ಅರಾಷ್ಟ್ರೀಯವಾದ ಇರ್ತಕ್ಕಂಥವನು, ಅವನು ದೇಶ ವಿರೋಧಿ, ಅವನು ಧರ್ಮ ವಿರೋಧಿ ಅನ್ನುವಂಥದ್ದು ಸ್ಪಷ್ಟವಾದಂತ ನಿಲುವು. ಅದರಲ್ಲಿ ಏನು ಚರ್ಚೆನೇ ಇಲ್ಲ, ಅದರಲ್ಲಿ ಚರ್ಚೆ ಇಲ್ಲ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ ಆ ಭಯೋತ್ಪಾದಕರ ಸಂಖ್ಯೆ ಎಷ್ಟು, ಅದೇ ರೀತಿಯಾಗಿ ಯೋಚನೆ ಮಾಡ್ಬೇಕು ನಾವು. ಒರಿಸ್ಸಾದಲ್ಲಿ ಗ್ರಾಮ್ ಸ್ಟೇನ್ಸ್ ಅನ್ನ ಕೊಂದವರು, ಪನ್ಸಾರೆಯನ್ನ ಕೊಂದವರು, ಎಂಎಂ ಕಲಬುರ್ಗಿಯನ್ನ ಕೊಂದವರು, ಬೇರೆ ಬೇರೆ ಗೌರಿ ಲಂಕೇಶ್ ಅವರನ್ನ ಕೊಂದವರು, ಅವರು ಧರ್ಮದ ಆಚರಣೆ ಲೆಕ್ಕ ಹಾಕಿದ್ರೆ ಅವರೆಲ್ಲ ಹಿಂದೂ ಧರ್ಮದವರೇ. ಅವರನ್ನೆಲ್ಲ ಕೊಂದವರನ್ನು ಸಹಿತ ನಾನು ಭಯೋತ್ಪಾದಕರಂದೇ ಕರಿತೇನೆ ಹೊರತು ಒಂದು ಧಾರ್ಮಿಕ ಧರ್ಮದ ಹೆಸರಿನಲ್ಲಿ ನಾನು ಕರೆಯಕ್ಕಾಗಲ್ಲ. ಅವರು ಪ್ರತಿನಿಧಿತ್ವ ಮಾಡಿರ್ತಕ್ಕಂಥ ಸಂಘಟನೆಗಳ ನೆಲೆಯಲ್ಲಿಯೇ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಅರಾಷ್ಟ್ರೀಯವಾದಂತಹ ಸಂಘಟನೆ.